ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ KPSC ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಡೌನ್ ಬಂದು KPSC ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಅಥವಾ ನೀವು ಇಲ್ಲಿ ಲೇಟೆಸ್ಟ್ ಜಾಬ್ ಅಥವಾ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಬಂದು ನೀವು KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕರೆದ್ರೆ ಸಾಕು. ಓಕೆನಾ, ನೋಡಿ 70 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, KPSC ರಿಕ್ರೂಟ್ಮೆಂಟ್ 2024 RPC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕರೆದಿರೋದು. ಇದ್ರದ್ದು ಲಾಸ್ಟ್ ಡೇಟ್ ಬಂದು 20 ನವೆಂಬರ್ 2024 ಇದೆ ಸ್ನೇಹಿತರೆ. ಇದನ್ನ ರೀ ಓಪನ್ ಮಾಡಿದ್ದಾರೆ. ಓಕೆನಾ, ಇದು ಫಸ್ಟ್ ನಿಮ್ಗೆ ಮೇ ಅಲ್ಲಿ ಇತ್ತು ನೋಡಿ, ಮೇ ಅಲ್ಲಿ ಇತ್ತು ನಿಮ್ಗೆ, ಮೇ 21 ಇತ್ತು. ಅದಾದ ನಂತರ ಮತ್ತೆ ರೀ ಓಪನ್ ಮಾಡಿದ್ದಾರೆ. ಇದರ ಎಲಿಜಿಬಿಲಿಟಿ ಕ್ಯಾಟಗರಿ ಬಂದು SSLC ಡಿಪ್ಲೊಮಾ ಡಿಗ್ರಿ ಆಗಿರೋದ್ರಿಂದ ಅದಾದ ನಂತರ ಏಜ್ ಲಿಮಿಟ್ ಬಂದು 18, 38, 41, 33. ಓಕೆನಾ, 18 ಬಂದು ಮಿನಿಮಮ್ ಏಜು, ಮ್ಯಾಕ್ಸಿಮಮ್ ಜನರಲ್ಗೆ 38, 2A 2B 3A 3B ಅವರಿಗೆ 41, ಆಮೇಲೆ SC ST ಕ್ಯಾಟಗರಿ 1ಗೆ 43 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸರ್. ಓಕೆನಾ, 43 ಇಯರ್ಸ್. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ಗೆ 600, 2A 2B 3A 3B ಅವರಿಗೆ 500, 50 rupees ಎಕ್ಸ್ ಸರ್ವಿಸ್ ಮ್ಯಾನ್ಗೆ. SC ST ಕ್ಯಾಟಗರಿ 1 PWD ಗೆ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ. ಆನ್ಲೈನ್ ಮುಖಾಂತರನೇ ಪೇ ಮಾಡ್ಬೇಕಾಗಿರುತ್ತೆ, ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಅದಾದ ನಂತರ ಇದ್ರದ್ದು ವೇಕೆನ್ಸಿ ಡೀಟೇಲ್ಸ್ ನೋಡಿದ್ರೆ 70 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ RTO ದಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ಗೆ ಇದು ಕರೆದಿರುವಂತದ್ದು. ಓಕೆನಾ ಸ್ನೇಹಿತರೆ, ನಂತರ ನೀವು KPSC ವೆಬ್ಸೈಟ್ ನಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದ್ರ ಲಿಂಕ್ ನ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಈ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಇದರಲ್ಲಿ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ, ನೋಡಿ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಆನ್ಲೈನ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂದು ನೀವು ಕ್ಲಿಕ್ ಹಿಯರ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ರೀ ಓಪನ್ ಆನ್ಲೈನ್ ಡೇಟ್ಸ್ ನೋಟಿಫಿಕೇಶನ್ ಇಲ್ಲಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ 70 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಒನ್ ಟೈಮ್ ಮೆಜರ್ ಇದಿರುತ್ತೆ. ಓಕೆನಾ, ವಯೋಮಿತಿನ ಇನ್ಕ್ರೀಸ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ, ಫಸ್ಟ್ ಇನ್ಕ್ರೀಸ್ ಇದ್ದಿದ್ದಿಲ್ಲ, 38, 41, 43ಕ್ಕೆ ಇನ್ಕ್ರೀಸ್ ಮಾಡಿ ಅದಾದ ನಂತರ ನಿಮ್ಗೆ 20ನೇ ತಾರೀಕುವರೆಗೂ ಏಜ್ ಲಾಸ್ಟ್ ಡೇಟ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, 5ನೇ ತಾರೀಕು 11ರಿಂದ ಹಿಡಿದು 20ನೇ ತಾರೀಕು 2024 ಕರೆದಿದ್ದಾರೆ ಸ್ನೇಹಿತರೆ. 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಓಕೆನಾ, ಫಸ್ಟ್ 3 ವರ್ಷ ಕಮ್ಮಿ ಇತ್ತು ಎಲ್ಲದು. ಓಕೆನಾ, 35, 38 ಈ ರೀತಿ 40 ಇತ್ತ. ಓಕೆನಾ, ಅದಕ್ಕೋಸ್ಕರ ಇದನ್ನ 3 ವರ್ಷ ಹೆಚ್ಚಿಗೆ ಮಾಡಿರೋದ್ರಿಂದ ನಿಮ್ಗೆ ತುಂಬಾ ಅವಕಾಶ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹಾಗೆ ನೀವು ನೋಟಿಫಿಕೇಶನ್ ನೋಡ್ಬೇಕು ಅಂತಂದ್ರೆ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೋಡಿ ನೋಟಿಫಿಕೇಶನ್ ಅಲ್ಲಿ 70 ಮೋಟರ್ ವಾಹನ ನಿರೀಕ್ಷಕರು. ಓಕೆ, ಗ್ರೂಪ್ ಸಿ ಹುದ್ದೆಗಳು ಉಳಿಕೆ ಮೂಲದಿಂದ. ಓಕೆನಾ ಸ್ನೇಹಿತರೆ, ಅದ ನಂತರ ಇದು ಲಾಸ್ಟ್ ಡೇಟ್ ಬಂದು ಇದೆಲ್ಲ ಹಳೇದು ಕೊಟ್ಟಿದ್ದಾರೆ ನೋಡಿ, ಇದು ಮೇದು ಕೊಟ್ಟಿರೋದು. ಓಕೆನಾ, ಇದೇ ನೋಟಿಫಿಕೇಶನ್ ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ, ರಿಜಿಸ್ಟ್ರೇಷನ್ ಮಾಡಿ ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೊಳ್ಳಿ. ಅದಾದ ನಿಮ್ಮ SSLC ಮತ್ತೆ PUC ಡಿಗ್ರಿ ಏನಿದೆ ಇದ್ರದ್ದು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಆಮೇಲೆ ಕ್ಯಾಸ್ಟ್ ಇನ್ಕಮ್, ಆಮೇಲೆ HK ಆದ್ರೆ HK ಮೀಸಲಾತಿ ಅದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಆಮೇಲೆ ನ್ಯೂ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಯೂಸರ್ ID ಪಾಸ್ವರ್ಡ್ ತಗೊಂಡು ನೀವು ಮತ್ತೆ ಲಾಗಿನ್ ಮಾಡ್ಬೇಕು. ಲಾಗಿನ್ ಮಾಡಿ ನಿಮ್ಮ ಫೋಟೋ, ಸಿಗ್ನೇಚರ್ ಇದಿಷ್ಟನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಅಪ್ಲೈ ಟು ಪೋಸ್ಟ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪೋಸ್ಟ್ ಬೇಕೋ ಆ ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಅಡ್ರೆಸ್ ಇದಿಷ್ಟು ನೀವು ಬರ್ದು ಅದಾದ ನಂತರ ನೀವು UPI ಮುಖಾಂತರ ಪೇ ಮಾಡ್ಬೇಕಾಗಿರುತ್ತೆ ಸರಿ. ಪೇ ಮಾಡಿದ ನಂತರ ನೀವು ಅಪ್ಲೈ ಆಗಿರುವಂತಹ ಪೋಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಗೆ ಇನ್ನಷ್ಟು ಏನಾದ್ರು ಮಾಹಿತಿ ಬೇಕು ಅಂತ ಆದ್ರೆ, ಅಥವಾ ಇದು ಹೇಗಿರುತ್ತೆ ಇದ್ರದ್ದು ನೋಟಿಫಿಕೇಶನ್ ಅಲ್ಲಿ, ಮತ್ತೆ ಎಕ್ಸಾಮಿನೇಷನ್ ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಏನಿದೆ ಇದನ್ನ ಕೂಡ ಹೇಳ್ತಿದ್ದೀನಿ ನೋಡಿ. ನೇಮಕಾತಿ ವಿಧಾನ ಹೇಗಿರುತ್ತೆ ಅಂದ್ರೆ, ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಆಮೇಲೆ ನಾರ್ಮಲ್ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಯಾರ್ಯಾರು ಉತ್ತೀರ್ಣರಾಗ್ತಿರೋ ಅವ್ರಿಗೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಮುಗಿಸ್ಬೇಕಾಗಿರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಮುಗಿದ ನಂತರ ಕಾಂಪಿಟೇಟಿವ್ ಭಾಷೆ ಎಕ್ಸಾಮ್ ನ ನಿಮ್ಗೆ ಕೊಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯ ಜ್ಞಾನ 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಇಂಗ್ಲಿಷು, ಕಂಪ್ಯೂಟರ್ ಜ್ಞಾನ ಇದು 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಕಾಲಾವಕಾಶ ಕೊಡ್ತಾರೆ. OMR ಸೀಟ್ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಕೊಡ್ತಾರೆ ಸ್ನೇಹಿತರೆ. CBT ಅದಾದ ನಂತರ ಸ್ಪರ್ಧಾತ್ಮಕದವರು
ಶಿಕ್ಷಣಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ವಿದ್ಯಾರ್ಹತೆ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಧಿಸೂಚನೆ ಆಯಾ ಹುದ್ದೆ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆ ಅಭ್ಯರ್ಥಿಗಳು ಹೊಂದಿರಲೇಬೇಕು. ಓಕೆ ಸ್ನೇಹಿತರೆ, ನೀವು ಯಾರ್ಯಾರು ಏನು ಗ್ರೂಪ್ ಸಿ ಪೋಸ್ಟ್ ಅಪ್ಲೈ ಮಾಡ್ತಾ ಇದಾರ ಅವ್ರಿಗೆ ನೋಡಿ, ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ವಾಹನ ನಿರೀಕ್ಷಕರು 70 ಹುದ್ದೆಗಳ ಕರೆದಿದ್ದಾರೆ. SSLC ಆಗಿರಬೇಕು, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರಬೇಕು, ಅಥವಾ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರ್. ಓಕೆನಾ ನೋಡಿ, ಅದಾದ ನಂತರ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಡ್ರೈವಿಂಗ್ ಲೈಸೆನ್ಸ್ ನ ನೀವು ಹೊಂದಿರಬೇಕಾಗಿರುತ್ತೆ. ಇದಿಷ್ಟು ಹೊಂದಿದ್ರೆ ನಿಮ್ಗೆ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೆ ಸೂಕ್ತರಾಗ್ತೀರಾ ಸ್ನೇಹಿತರೆ. ಓಕೆನಾ, 33,000ದಿಂದ ಹಿಡಿದು 62,000ವರೆಗೂ ನಿಮ್ಗೆ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಇದ್ರದ್ದು ಹೈಟ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ, ಮೆನ್ಸ್ ಗಾದ್ರೆ 168 ಹೈಟ್ ಇರಬೇಕು, 86 ಫುಲಿ ಎಕ್ಸ್ಪೆಂಡೆಡ್ ಇರ್ಬೇಕಾಗಿರುತ್ತೆ. ವುಮೆನ್ ಗಾದ್ರೆ 157 49 ಕೆಜಿ ಇರ್ಬೇಕಾಗಿರುತ್ತೆ. ಓಕೆನಾ, ಅದಾದ ನಂತರ ವಿಷನ್ಸ್ ಫುಲ್ ಕ್ಲೀನ್ ಆಗಿರ್ಬೇಕು. 6/9, 6/9 ಅಥವಾ 6/12 ಈ ರೀತಿ ಇರ್ಬೇಕಾಗಿರುತ್ತೆ. ಓಕೆನಾ, ಇಯರಿಂಗ್ ಟೆಸ್ಟ್ ಇದೆಲ್ಲ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಚೆಕ್ ಮಾಡಿದ ನಂತರ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಯಾವ್ಯಾವ ಹುದ್ದೆಗಳಿಗೆ ರೋಸ್ಟರ್ ಬಂದಿದೆ ನೋಡಿ ಸ್ನೇಹಿತರೆ. ಈ ರೋಸ್ಟರ್ ಅಲ್ಲಿ ನಿಮ್ಗೆ 70 ಹುದ್ದೆಗಳನ್ನ ಯಾರ್ಯಾರಿಗೆ ಅನ್ವಯ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಇದರಲ್ಲಿ ನಿಮ್ಗೆ ಇತರರಿಗೆ 14 ಇದಾವೆ, ಮಹಿಳೆಯರಿಗೆ 25, ಗ್ರಾಮೀಣ 18, ಮಾಜಿ ಸೈನಿಕರಿಗೆ 5, ಅಂಗವಿಕಲರಿಗೆ 5, ಯುವಜನ ನಿರಾಶ್ರಿತರಿಗೆ 5, ತೃತೀಯಲಿಂಗದವರಿಗೆ 1, ಅದರ ಟೋಟಲ್ 70 ಪೋಸ್ಟ್ ಗಳ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಅಂಗವಿಕಲರಲ್ಲಿ ಯಾರ್ಯಾರಿಗೆ ಅಂತ ಹೇಳಿದ್ರೆ ಲೋಕೋಮೆಟ್ರಿ ವೆಹಿಕಲ್, ಲೋಕೋಮೆಟ್ರಿ ಮತ್ತೆ AAVMI. ಓಕೆನಾ, ಇದಿಷ್ಟು ಜನಕ್ಕೆ ಇದನ್ನ ಅಪ್ಲಿಕೇಬಲ್ ಇದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಿಷ್ಟು ನೀವು ಚೆಕ್ ಮಾಡ್ಕೊಳ್ಳಿ, ಇದು ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. 5 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ 5 ವೇಕೆನ್ಸಿಗಳಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ ಅಂಗವಿಕಲರಾಗಿದ್ರೆ. ಅದಾದ ನಂತರ ನಿಮ್ಗೆ ರಿಯಾಯಿತಿ ಕೂಡ ಕೊಟ್ಟಿದ್ದಾರೆ. ಏನಾದ್ರು ನೀವು ಇದೇನಂತಂದ್ರೆ ನಿಮ್ಗೆ 10 ವರ್ಷ ಅವಧಿ, ಅದರಲ್ಲಿ ಯಾವುದೇ ಕಡಿಮೆಯೋ ಅಷ್ಟು ವರ್ಷಗಳಲ್ಲಿ ಸೇವೆ ಸಲ್ಲಿಸಿರುವಷ್ಟು ಇರ್ಬೇಕಾಗತ್ತೆ. ಅಂದ್ರೆ ನೀವು ಯಾವ್ದಾದ್ರು ಕರ್ನಾಟಕ ಸರ್ಕಾರ ಕಂಪನಿ ಅಥವಾ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದು ಅವ್ರು ಏನಾದ್ರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅವರು 10 ವರ್ಷದವರೆಗೂ ಎಕ್ಸ್ಟ್ರಾ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ ಏಜ್ ಅಲ್ಲಿ. ಓಕೆನಾ, ಅದೇ ತರ NCC ಆಗಿದ್ರೆ ಅವ್ರಿಗೆ ಕೂಡ ಇದೆ. ಕೆಡೆಟ್ ಪರಿವೇಶ ಸೇವಾ ಸಲ್ಲಿದಷ್ಟು ವರ್ಷಗಳು, ಅವ್ರಿಗೆ ಎಷ್ಟು ವರ್ಷ NCC ಇನ್ಸ್ಟ್ರಕ್ಟರ್ ಆಗಿರ್ತಾರೆ, ಆದ್ರೆ ಟೀಚರ್ ತರ ಆಗಿರ್ತಾರೆ, ಅವ್ರಿಗೆ ಆ ರೀತಿ ಇದೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಅಂಗವಿಕಲರಾದ್ರೆ 10 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಓಕೆನಾ, ಇದಿಷ್ಟು ಕಾಮನ್ ಆಗಿರೋದು, ಇದನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್. ಓಕೆನಾ, ಅದಾದ ನಂತರ ನಿಮ್ಮ ಡಿಪೆಂಡೆಂಟ್ ಸರ್ಟಿಫಿಕೇಟ್, ಅದಾದ ನಂತರ DL ಇರಬೇಕು, ಆಮೇಲೆ ನಿಮ್ಮ ಏನು ಅಂಗವಿಕಲರಾದ್ರೆ ಅಂಗವಿಕಲ ಪತ್ರ, ಆಮೇಲೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಗ್ರಾಮೀಣ ಮೀಸಲಾತಿ ಪತ್ರ, ಆಮೇಲೆ ಪರಿಶಿಷ್ಟ ಪಂಗಡ ಇದೇನು ನಮೂನೆ DEF ಅಂದ್ರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್. ಓಕೆ ಸ್ನೇಹಿತರೆ, ಯೋಜನೆ ನಿರಕ್ಷಿತರಾದ್ರೆ ಯೋಜನೆ ನಿರಕ್ಷಿತರ ಪತ್ರ ಇರಬೇಕು. ದೈಹಿಕ ಅಸಮರ್ಥ ಹೊಂದಿರೋ ಬಗ್ಗೆ ಲಿಪಿಕ ಸೇವೆ ಮಾಡಲು ಅನುಬಂಧ 1, 2ರಲ್ಲಿ. ಓಕೆನಾ, ಅದಾದ ನಂತರ ತೃತೀಯ ಲಿಂಗದ ಅಭ್ಯರ್ಥಿ ಮೀಸಲಾತಿ ಪ್ರಮಾಣ ಪತ್ರ, ಇದಿಷ್ಟು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ಇದು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಸುಮ್ಮನೆ ಕೊಟ್ಟಿದ್ದಾರೆ. ಇದೆಲ್ಲ ನೀವು ಡೈರೆಕ್ಟ್ ಆಗಿ ಹೋಗಿ ಹೊಸದಾಗಿ ಮಾಡಿಸಿದ್ರೆ ಎಲ್ಲದು ನಿಮಗೆ ಕರೆಕ್ಟ್ ಆಗಿರುವಂತದ್ದೇ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬಿಟ್ಟು ತಿಳ್ಕೊಬೇಕಾಗಿರುತ್ತೆ. ಈ ಒಂದು ನಂಬರ್ಗಳು ಲಿಂಕ್, ನಾನೇನ್ ಲಿಂಕ್ ಕೊಡ್ತೀನಿ ಆ ಲಿಂಕ್ ಅಲ್ಲಿ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಆದಷ್ಟು ಬೇಗ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಅಪ್ಲೈ ಮಾಡಿದ ನಂತರ ನಿಮ್ಗೆ ಆದಷ್ಟು ಬೇಗ ಎಕ್ಸಾಮ್ ಕೂಡ ಕರೀತಾರೆ. ಎಕ್ಸಾಮ್ ನ ನೀವು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.